ಯತ್ನಾಳ್ ಟೀಮ್ನಿಂದ ಮತ್ತೊಂದು ಸುತ್ತಿನ ಹೋರಾಟ. ಆ ಹೋರಾಟ ಹೇಗಿರುತ್ತೆ ಅಂದ್ರೆ, ಲಿಂಗಾಯತ ಸಮಾಜದ ಬೃಹತ್ ಸಮಾವೇಶಗಳಿಗೆ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೃಹತ್ ಸಮಾವೇಶವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆಯಂತೆ. ಮಧ್ಯ ಕರ್ನಾಟಕದಲ್ಲಿ ಲಿಂಗಾಯತ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಲಿಂಗಾಯತ ಸಮುದಾಯದವರಾಗಿರುವಂತಹ ಕಾರಣಕ್ಕೋಸ್ಕರ, ಯಡಿಯೂರಪ್ಪನವರ ಮಗ ಅನ್ನುವ ಕಾರಣಕ್ಕೋಸ್ಕರ ವಿಜೇಂದ್ರ ಅವರಿಗೆ ಏನು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ, ಅವ್ರಿಗಿನ್ನ ಜಾಸ್ತಿ ಶಕ್ತಿ ಇರುವಂಥದ್ದು ನಮಗೆ ಲಿಂಗಾಯತ ಸಮುದಾಯ ನಮಗೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ ಅಂತ ಯತ್ನಾಳ್ ಅವರು ಪ್ರೂವ್ ಮಾಡಲಿಕ್ಕೆ ಹೊರಟಂತೆ ಕಾಣಿಸ್ತಾ ಇರುವಂಥದ್ದು. BSY ಹುಟ್ಟುಹಬ್ಬದ ಸಮಾವೇಶಕ್ಕೆ ಪ್ರತಿಯಾಗಿ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಫೆಬ್ರವರಿ 27ಕ್ಕೆ ಯಡಿಯೂರಪ್ಪ ಹುಟ್ಟುಹಬ್ಬವಿದೆ. ಹುಟ್ಟುಹಬ್ಬದ ಕೆಲ ದಿನಗಳ ಬಳಿಕ ರೆಬಲ್ಸ್ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರಂತೆ. ಸಮಾವೇಶದ ಮೂಲಕ ತಮ್ಮ ಶಕ್ತಿ ಎಷ್ಟು ವಿಜೇಂದ್ರ ಹಾಗೂ ಯಡಿಯೂರಪ್ಪ ಟೀಮ್ಗೆ ತೋರಿಸಲಿಕ್ಕೆ ಸಿದ್ಧತೆ, ಹಾಗೆ ಹೈಕಮಾಂಡ್ಗೂ ಕೂಡ ಒಂದು ಬಿಗ್ ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ ಅಂತ ಹೇಳಲಾಗ್ತದೆ. ಆದರೆ ವಕ್ಫ್ ಹೋರಾಟದ ಸಂದರ್ಭದಲ್ಲಿ ಅದು ಬಿಜೆಪಿಗೂ ಪ್ಲಸ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹೈಕಮಾಂಡ್ ಅವರು ಸಪೋರ್ಟ್ ಅನ್ನ ಮಾಡಿದ್ರು. ಆದ್ರೆ ಈಗ ಪಕ್ಷವನ್ನ ಹೊರತುಪಡಿಸಿ ಇವರು ಪ್ರತ್ಯೇಕವಾಗಿ ಸಮಾವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದಾದ್ರೆ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಒಪ್ಪುತ್ತೆ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಪಕ್ಷದ ವೇದಿಕೆಯಲ್ಲಿ ಯಾವುದೇ ಒಂದು ಸಮಾವೇಶ ಅಥವಾ ಪಕ್ಷಕ್ಕೆ ಅದು ಸಂಘಟನೆಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಸಂದರ್ಭ ಬಂದಂಥ ಟೈಮ್ನಲ್ಲಿ ಬಿಜೆಪಿ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಕೊಟ್ಟೆ ಕೊಡುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಇವರು ಪಕ್ಷವನ್ನ ಹೊರತುಪಡಿಸಿ ರಾಜ್ಯಾಧ್ಯಕ್ಷರ ವಿರುದ್ಧನೇ ಒಂದು ರೀತಿಯಾದಂತಹ ಹೋರಾಟವನ್ನು ಮಾಡ್ತಾ ಸಮಾವೇಶವನ್ನ ಆಯೋಜನೆ ಮಾಡೋದೇ ಆದ್ರೆ ನಿಜಕ್ಕೂ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಇದಕ್ಕೆ ಒಪ್ಕೊಳ್ಳುತ್ತೆ ಅನ್ನುವಂಥ ಒಂದು ಪ್ರಶ್ನೆಗಳು ಎದುರಾಗುವಂಥದ್ದು. ಸೊ ಈ ಒಂದು ಹೋರಾಟಗಳಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಸಿಗ್ಬೋದು, ಮತ್ತೆ ಇವರ ಹೋರಾಟದ ರೂಪುರೇಷೆ ಹೇಗಿದೆ? ಪೃಥ್ವಿರಾಜ್, ಈ ಹಿಂದೆ ರೆಬಲ್ ಟೀಮ್ ಅವರು ಏನು ವಕ್ಫ್ ಹೋರಾಟವನ್ನ ಮಾಡಿದ್ರು ಅಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸುಮ್ಮನಿದ್ರು. ಯಾಕಂದ್ರೆ ಅದು ಅವರು ಕೂಡ ಪಕ್ಷದ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಯತ್ನಾಳ್ ಅವರು ಮಾಡ್ತಾ ಇದ್ರು. ಯಾವಾಗ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ನೇರವಾಗಿ ಟಾರ್ಗೆಟ್ ಅನ್ನ ಮಾಡಿ ಮಾತಾಡಿದ್ರು, ಅಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಈಗ ಮಧ್ಯಪ್ರವೇಶವನ್ನು ಮಾಡಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ನೀವು ಹೇಳಿದಂಗೆ ಬರುವಂತ ದಿನಗಳಲ್ಲಿ ಅವರು ಕೂಡ ಪಕ್ಷದ ವೇದಿಕೆಯಲ್ಲೇನೆ ನಾವು ಸಮಾವೇಶನ ಮಾಡ್ತೀನಿ, ಸಭೆಗಳನ್ನ ಮಾಡ್ತೀವಿ, ಅದು ಪಕ್ಷಕ್ಕೆ ಸೀಮಿತವಾಗಿ ಮಾಡ್ತೇವೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡೇನೆ ಈಗ ಲಿಂಗಾಯತ ಸಮಾಜದ ಸಮಾವೇಶವನ್ನ ಬೃಹತ್ ಸಂಖ್ಯೆಯಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಇದರ ಮುಖ್ಯ ಉದ್ದೇಶ ಇಷ್ಟೇ. ಈಗಾಗಲೇ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಮಾಡಿದ್ರು, ಅದು ಸಫಲ ಆಗಿಲ್ಲ. ಆದ್ರೆ ಬರುವಂತ ಚುನಾವಣೆ ಅಂದ್ರೆ ಇನ್ನು 3 ವರ್ಷಗಳ ವಿಧಾನಸಭಾ ಚುನಾವಣೆ 3 ವರ್ಷಗಳ ಕಾಲ ಇದೆ. ಇಂತಹ ಸಂದರ್ಭದಲ್ಲಿ ತಮ್ಮ ನಾಯಕತ್ವದ ಮುಖಾಂತರವಾಗಿ ಅಂದ್ರೆ ವಿಜೇಂದ್ರಕ್ಕಿಂತ ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ಶಕ್ತಿಯನ್ನ ದೊಡ್ಡ ಮಟ್ಟದಲ್ಲಿ ಸ್ಥಾಪನೆ ಮಾಡಿದ್ರೆ ಅದು ಬರುವಂತ ದಿನಗಳಲ್ಲಿ ತಮ್ಮ ಟೀಮಿಗೆ ಲಾಭ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಒಂದಷ್ಟು ಜನ ಲಿಂಗಾಯತ ನಾಯಕರುಗಳು ರೆಬಲ್ನ ಟೀಮಲ್ಲಿ ಇರತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರಬಹುದು, GM ಸಿದ್ದೇಶ್ವರ್ ಆಗಿರಬಹುದು, ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರಬಹುದು, ಅದ್ರ ಜೊತೆಗೆ ಮುಖ್ಯವಾಗಿ BP ಹರೀಶ್ ಸೇರಿದಂತೆ ಪ್ರತಿ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಡುವಂಥದ್ದು, ಅಲ್ಲಿ ಲಿಂಗಾಯತ ಸಭೆಗಳನ್ನು ಮಾಡುವಂಥದ್ದು, ಸಭೆಗಳ ಮಾಡೋದ್ರ ಮುಖಾಂತರವಾಗಿ ಮಧ್ಯ ಕರ್ನಾಟಕ ಅಂದ್ರೆ ದಾವಣಗೆರೆಯಲ್ಲಿ ಬೃಹತ್ ಮಟ್ಟದ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡೋದ್ರ ಮುಖಾಂತರವಾಗಿ ವಿಜೇಂದ್ರಗೆ ಪರ್ಯಾಯವಾಗಿ ರಾಜ್ಯ ಬಿಜೆಪಿಯಲ್ಲೇನೆ ಲಿಂಗಾಯತ ನಾಯಕತ್ವವನ್ನ ಅಂದ್ರೆ ನಾಯಕತ್ವದ ಶಕ್ತಿಯನ್ನ ಯತ್ನಾಳ್ ಟೀಮ್ ಏನಿದೆ ಅವರಿಗೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಹೈಕಮಾಂಡ್ಗೂ ಕೂಡ ಬರುವಂತ ದಿನಗಳಲ್ಲಿ ಸಂದೇಶವನ್ನು ಕೊಟ್ಟರೆ ಆಗ್ಲಾದ್ರೂ ಹೈಕಮಾಂಡ್ ನಾಯಕರು ಲಿಂಗಾಯತ ನಾಯಕತ್ವದ ಶಕ್ತಿ ಬಹುಶಃ ವಿಜೇಂದ್ರಕ್ಕಿಂತ ಈಗಾಗಲೇ ಏನು ಯತ್ನಾಳ್ಗಿರ್ಬೋದು ಅನ್ನೋ ಒಂದು ಮನಸ್ಥಿತಿಗೆ ಬರ್ಬೋದು ಅನ್ನೋದು ಕೂಡ ಲೆಕ್ಕಾಚಾರ ಆಗಿರುವಂತದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಗಮನದಲ್ಲೂ ಕೂಡ ಇದೆ. ಯಾಕಂದ್ರೆ ಪ್ರತಿ ಬಾಡಿ ಲಿಂಗಾಯತ ಅಂತಂದ್ರೆ ಅದು ಯಡಿಯೂರಪ್ಪ ಆಗಿರ್ಬೋದು ಮತ್ತೆ ವಿಜೇಂದ್ರ ಅನ್ನೋದು ಮಾತ್ರ ಬರ್ತಾರೆ, ಆದ್ರೆ ಬೇರೊಬ್ರು ಇಲ್ಲ ಅನ್ನೋ ಒಂದು ಮಾತು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿಜೇಂದ್ರಕ್ಕಿಂತ ಲಿಂಗಾಯತ ಪರ್ಯಾಯವಾಗಿ ಯಾರಾದ್ರೂ ಬೇರೊಬ್ರು ನಾಯಕರು ಆದ್ರೆ ಅವರಿಗೆ ಅವಕಾಶನ ಮಾಡ್ಕೊಡ್ಬೋದು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ನ ಕೆಲ ನಾಯಕರಲ್ಲಿ ಇರುವಂತದ್ದು. ಹಾಗಾಗಿನೇ ಹೈಕಮಾಂಡ್ ನಾಯಕರು ಇದಕ್ಕೆ ಒಂದು ಸಹಮತವನ್ನು ಕೊಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ ನಡೆದಂತ ಸಭೆಯಲ್ಲಿ ಈಗಾಗಲೇ ಲಿಂಗಾಯತ ಸಭೆಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯತಂತ್ರ ಮಾಡಿರುವಂತದ್ದು. ಈಗಾಗಲೇ ಯಡಿಯೂರಪ್ಪನವರ ಹುಟ್ಟುಹಬ್ಬದ ನಿಮಿತ್ತ ಏನು ದಾವಣಗೆರೆಯಲ್ಲೇ ಬೃಹತ್ ಮಟ್ಟದ ಸಮಾವೇಶ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಯಡಿಯೂರಪ್ಪ ಆಪ್ತ ಬಣದ ಒಂದಷ್ಟು ಜನ ಮಾಜಿ ಶಾಸಕರು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಟಕ್ಕರ್ ಅನ್ನು ಕೊಡುವಂತದ್ದು, ಕೌಂಟರ್ ಅನ್ನು ಕೊಡುವಂತದ್ದು, ಆ ಮುಖಾಂತರವಾಗಿ ಆ ಸಭೆ ಮಾಡಿದ ಬಳಿಕವಾಗಿ ತಾವು ಸಮಾವೇಶ ಮಾಡೋದ್ರ ಮುಖಾಂತರವಾಗಿ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಇದು ಪಕ್ಷದ ವೇದಿಕೆಯಲ್ಲೇನೆ ಅಂದ್ರೆ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಆಗಿರಬಹುದು, ಮತ್ತೆ ಅದಕ್ಕೆ ರಾಷ್ಟ್ರೀಯ ನಾಯಕರನ್ನ ಕರೆಸುವಂತದ್ದು, ಹೀಗೆ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.